ಪಾವಗಡ ತಹಶೀಲ್ದಾರ್ ವೈ ರವಿ ಅವರು ಗೃಹ ಬಳಕೆಗಾಗಿ ನೀಡಲಾಗುವ ಅಡಿಗೆ ಅನಿಲ ಸಿಲಿಂಡರ್ಗಳನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುತ್ತಿರುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂಧನ ಸರಬರಾಜಿನಲ್ಲಿ ಅಲ್ಪ ಪ್ರಮಾಣದ ವ್ಯತ್ಯಯ ಉಂಟಾಗಿದ್ದರೂ ಪಾವಗಡ ತಾಲೂಕಿನಲ್ಲಿ ಅಡಿಗೆ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು. ತೈಲ ಕಂಪನಿಗಳಿಂದ ತಾಲೂಕಿನಾದ್ಯಂತ ಅಡಿಗೆ ಅನಿಲ ಸಿಲಿಂಡರ್ಗಳು ಅವಶ್ಯಕತೆಗೆ ತಕ್ಕಂತೆ ಸರಬರಾಜು ಆಗುತ್ತಿವೆ ಎಂದು ಅವರು ಹೇಳಿದರು. ತಾಲೂಕಿನಲ್ಲಿರುವ ಹೋಟೆಲ್ಗಳು, ಬೇಕರಿಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಕಡ್ಡಾಯವಾಗಿ ವಾಣಿಜ್ಯ ಸಿಲಿಂಡರ್ಗಳನ್ನೇ ಬಳಸಬೇಕು ಎಂದು ತಹಶೀಲ್ದಾರ್ ಸೂಚಿಸಿದರು. ಒಂದು ವೇಳೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಉಪಯೋಗಿಸುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಅಗತ್ಯ ವಸ್ತುಗಳ ಕಾಯ್ದೆ 1955 ಮತ್ತು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆದೇಶ 2000 ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿಸುವುದು ಎಂದು ಅವರು ಎಚ್ಚರಿಸಿದರು. ಅಡಿಗೆ ಅನಿಲ ಪೂರೈಕೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಅವರು ಅಕ್ರಮಗಳನ್ನು ತಡೆಯಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ತಹಶೀಲ್ದಾರ್ ಅವರು ಕೋರಿದರು. ಯಾವುದಾದರೂ ಅಕ್ರಮ ದಾಸ್ತಾನು ಅಥವಾ ದುರುಪಯೋಗ ಕಂಡುಬಂದಲ್ಲಿ ತಕ್ಷಣವೇ ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡಬೇಕೆಂದು ಅವರು ತಿಳಿಸಿದರು. ಪಾವಗಡ ತಾಲೂಕಿನಲ್ಲಿ ಅಡಿಗೆ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ತಹಶೀಲ್ದಾರ್ ಹೇಳಿದ್ದಾರೆ. ಏನು ಅಗತ್ಯ ಇದೆಯೋ ಅದು ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಇಟ್ಟಿದೆ. ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲಿಸ್ತಾ ಇದೆ. ಅದೇ ರೀತಿಯಂಥ ಭಯಭೀತರಾಗುವಂಥ ಅಗತ್ಯ ಇಲ್ಲ. ಗೃಹ ಬಳಕೆಗೆ ಸಂಬಂಧಿಸಿದಂತೆ ಏನಿದೆ ಅದನ್ನು ಎಂದಿನಂತೆ ಏನು ಅವರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಅದರಂತೆ ಅದು ಡೆಲಿವರಿಗಳು ನಡೀತವೆ. ಈಗ ಈ ಗಾಳಿ ಸುದ್ದಿಯಿಂದ ಆ ರೀತಿ ಸಾರ್ವಜನಿಕರಲ್ಲಿ ಸ್ವಲ್ಪ ಭಯ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಭಯ ಪಡುವ ಅಗತ್ಯ ಇಲ್ಲ. ಮತ್ತು ಈಗ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 15 ದಿನಗಳಲ್ಲಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಬರ್ತಾಯಿದೆ. 2 ಹಬ್ಬ ಬರ್ತಾಯಿದೆ. ಅಲ್ಲಿಗೂ ಕೂಡ ಎಲ್ಲರಿಗೂ ಏನು ನಿಯಮಾನುಸಾರ ನಮಗೆ ಸಿಲಿಂಡರ್ ವಿತರಣೆ ಆಗಬೇಕು ಅದು ಮಾಡೋದಕ್ಕೆ ನಾವು ಸಂಬಂಧಪಟ್ಟ ಏಜೆನ್ಸಿಗಳಿಗೆ, ನಮ್ಮಲ್ಲಿ 4 ಏಜೆನ್ಸಿ ಇದೆ, ಅಷ್ಟು ಏಜೆನ್ಸಿಗಳಿಗೆ ಸೂಚನೆ ಕೊಡ್ತೀವಿ. ಮುಖ್ಯವಾಗಿ ಇನ್ನೊಂದೇನಂತಂದರೆ ಈ ಗೃಹ ಬಳಕೆ ಗ್ಯಾಸನ್ನು ಸಿಲಿಂಡರ್ಗಳನ್ನು ಬ್ಲ್ಯಾಕಲ್ಲಿ ಮಾರ್ತವ್ರೆ ಅಂತ ಕಂಪ್ಲೇಂಟ್ ಬಂತು. ಈ ವಿಚಾರವಾಗಿ ನಾವೊಂದು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಯಾವುದೇ ರೀತಿಯಾದಂಥ ವಾಣಿಜ್ಯ ಅಂದರೆ ಹೋಟೆಲ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಟೀ ಸ್ಟಾಲ್ ಆಗಿರ್ಬೋದು, ಇನ್ನಿತರೆ ಸ್ಥಳಗಳಲ್ಲಿ ಅವರು ವಾಣಿಜ್ಯ ಇದಕ್ಕೆ ಸಂಬಂಧಿಸಿದಂಥ ಸಿಲಿಂಡರ್ಗಳನ್ನು ಮಾತ್ರ ಅವರು ಉಪಯೋಗಿಸ್ಕೋಬೇಕು. ಯಾವುದೇ ಗೃಹ ಬಳಕೆ ಇರುವಂತಹ ಸಿಲಿಂಡರ್ಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ಈಗ ನಾವು ಚೀಫ್ ಆಫೀಸರ್ಗಳಿಗೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ PDOಗಳಿಗೆ ಒಂದು ಸೂಚನೆ ಕೊಡ್ತಾಯಿದ್ದೀವಿ. ರೇಟಿಂಗಲ್ಲಿ ಗೃಹ ಬಳಕೆಯ ಸಿಲಿಂಡರನ್ನು ಎಲ್ಲೂ ಕೂಡ ವಾಣಿಜ್ಯ ಸ್ಥಳಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಬಾರ್ದು. ವಾಣಿಜ್ಯ ಉದ್ದೇಶಕ್ಕೆ ಅಂತ ಏನು ಸಿಲಿಂಡರ್ ಅವು ಮಾತ್ರ ಅಲ್ಲಿ ಬಳಸಬೇಕು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದ್ದೀವಿ. ಯಾರೂ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂಥ ಕೊರತೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಪಾವಗಡ ಸಾರ್ವಜನಿಕರು. ಕ್ಷಣ ಕ್ಷಣದ ಸುದ್ದಿಗಾಗಿ ಜನಶಕ್ತಿ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.